ಎಲ್ಲಿದೆರಡನ್ನು ನಾನೇ ಕುಡಿಬೇಕಾದ ಪರಿಸ್ಥಿತಿ ಬರುತ್ತೆ ಅನ್ಕೊಂಡಿದ್ದೆ. ಓ, ಈಗ ಅಷ್ಟೆಲ್ಲ ಸೀನ್ ಇದೆಯಾ? ಏ ಕೇಳಿಲಿ, ಟ್ರಾವೆಲ್ ಏಜೆನ್ಸಿಗೆ ಹೋಗಿದ್ದೆ, ಅದಕ್ಕೆ ಲೇಟ್ ಆಗಿತ್ತು. ಸ್ವೀಡನ್ಗೆ ಹೋಗೋಕ್ಕೆ ಗೋಲ್ಡನ್ ವೀಸಾ ಪ್ರೋಗ್ರಾಮ್ ಇದೆಯಂತೆ. ಆದ್ರೆ ಕಿಚ್ಚು ಒಬ್ಬರಿಗೆ €1,00,000 ಮಿನಿಮಮ್ ಬೇಕೇ ಬೇಕಂತೆ. ತಗಳಪ್ಪ, ಇಲ್ಲೊಬ್ಬ ಸಾಧಾರಣ ಮನುಷ್ಯನ್ಗೆ ವೀಸಾ ಮಾಡ್ಸೋದಕ್ಕೆ ದುಡ್ಡು ಅರೇಂಜ್ ಮಾಡೋದಕ್ಕೆ ಆಗ್ತಿಲ್ಲ, ಅಂತದ್ರಲ್ಲಿ ನೀರೋ ಗೋಲ್ಡ್. ಅಲ್ಲ ಕಣೆ, ಆಗೋ ಕೆಲ್ಸದ ಬಗ್ಗೆ ಯೋಚನೆ ಮಾಡು. ಓಕೆ ಫೈನ್. ಓಕೆ. ಕಲ್ಲು, ಏ ಕಲ್ಲು, ಕಲ್ಯಾಣಿ ಚಿನ್ನ, ಸ್ವೀಡನ್ ಅಲ್ಲಿ ಬೀಚ್ ಇದೆಯಾ? ಮಂಜ್ ಮಾತ್ರ ಇರೋದಲ್ವಾ? ಮತ್ತವರಲ್ಲಿ ವಡಾಪಾವು ಫ್ರಾಂಗಿಂಗ್ ತಿಂತಾರೋ ಇಲ್ವೋ? ಹಾಗೇನಿಲ್ಲ ಕಿಚ್ಚು, ನನಗೆ ಬರಕ್ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡು, ಸುಮ್ನೆ ಆಟ ಆಡ್ಬೇಡ. ನಿನಗೇನ್ ಮಾಡ್ಲಿ ನಾನು? ಏನ್ ಬೇಕಾದ್ರೂ ಮಾಡ್ಕೋ. ಹೌದು, ಇವತ್ತಿನ ಮೀಟಿಂಗ್ ಏನು ಅಂತ ನಿಮ್ ಚಾಚಾ ನಿನಗೆ ಹೇಳಿದ್ರಾ? ಏ, ನೀನು ದುಡ್ಡಿನ ದುರಾಸೆಗೆ ಬಿದ್ದು ಆಮೇಲೆ ಅವ್ರು ಹೇಳಿದಕ್ಕೆಲ್ಲ ಒಪ್ಕೊಳಕ್ ಹೋಗ್ಬೇಡ, ಗೊತ್ತಾಯ್ತಾ? ಅದು ಇಲ್ಲಿಗಲ್ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಅಲ್ಲಿಂದ ಹೊರಟ್ಬಿಡು, ಓಕೆ? ನೆನ್ಪಿರ್ಲಿ, ಆಮೇಲೆ ನಿನ್ಗೆ ಟೂರಿಸ್ಟ್ ವೀಸಾ ಕೂಡ ಯಾರು ಕೊಡೋದಿಲ್ಲ. ನಾನು ನಿನ್ಗೆ ಈಗಲೇ ಹೇಳ್ತಾ ಇದ್ದೀನಿ. ಓಕೆ, ನಾನು ಹೋಗಿ ಬರ್ತೀನಿ. ಸರಿ, ಬಾಯ್. ಕಿಚ್ಚು, ನಾನು ಹೇಳಿದ್ನ ಮರಿಬೇಡ. ಓಕೆ. ಚಾಚಾ, ನಾವ್ ಯಾರನ್ನ ನೋಡಕ್ ಹೋಗ್ತಾ ಇದೀವಿ? ನಿನಗೆ ತೊಂದರೆ ಆಗೋ ರೀತಿ ನಾನು ಏನಾದ್ರು ಮಾಡ್ತೀನಾ? ಇದೀಗ ನೀವು ವಿದೇಶಕ್ಕೆ ಹೋಗ್ಬೇಕು ಅಂತ ಸಡನ್ ಆಗಿ ಇಷ್ಟೊಂದು ದುಡ್ಡು ಕೇಳಿದ್ರೆ ನಾನು ತಿಳ್ಕೊಳಕಷ್ಟೇ ಕೇಳಿದ್ದು. ಎಷ್ಟು ಕಡಿಮೆ ತಿಳ್ಕೊತೀಯೋ ನಿನಗಷ್ಟೇ ಒಳ್ಳೇದು. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಲ್ಲ? ಅವ್ರನ್ನೊಂದ್ಸಲ ಭೇಟಿಯಾಗಿ ಮಾತಾಡಿ ನಿನ್ ಕೈಲಾಗುತ್ತೆ ಅಂತ ಅನ್ಸಿದ್ರೆ ಮಾತ್ರ ನೀನ್ ಅದನ್ನ ಒಪ್ಕೋ. ಮಿಕ್ಕಿದೆಲ್ಲ ನಾನು ಡೀಲ್ ಮಾಡ್ಕೊಳ್ತೀನಿ. ನಾನು ಕೆಳಗಡೆ ಇರ್ತೀನಿ. ಕುಡಿಯಕ್ಕೇನಾದ್ರು? ಐಸ್ ಟೀ ವಿತ್ ಮಿಂಟ್. ನೀರಾದ್ರೂ ಓಕೆ. ಥ್ಯಾಂಕ್ಸ್. ಮಿಸ್ಟರ್ ಶ್ರೀಧರನ್ ನಿಮ್ಗೆ ಕೆಲ್ಸದ ಬಗ್ಗೆ ಏನಾದ್ರು ಹೇಳಿದ್ರಾ? ಚಾಚಾ ದುಡ್ಡಿನ ವಿಷಯ ಮಾತ್ರ ಹೇಳಿದ್ರು. ನಿನ್ ಕೆಲ್ಸ ಏನು ಅಂದ್ರೆ ಒಬ್ಬನ ಜೊತೆ ಸ್ನೇಹ ಬೆಳೆಸ್ಬೇಕು. ನಿನ್ ಚಾಚಾ ನಿನ್ನೊಬ್ಬ ಸ್ನೇಹ ಜೀವಿ, ಮಾತಲ್ಲೇ ಮರಳು ಮಾಡೋ ಚಾತುರ್ಯ ಇದೆ ಅಂತ ಹೇಳಿದ್ರು.
ನನ್ನ ಟೈಪ್ ಅಲ್ಲ. ಅವರು ಯಾರ ಟೈಪು ಅಲ್ಲ, ಅದೇ ಪ್ರಾಬ್ಲಮ್. ಅಸೈನ ಬಗ್ಗೆ ಕೇಳಿದ್ಯಾ? ಬಾಂಬೆ ಮ್ಯಾಂಗ್ಳೂರ್ ಸೆಕ್ಟರ್ ಅಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಕಿಂಗ್ ಪಿನ್ ಆಗಿದ್ದ. 1 ಕ್ಯಾರೆಟ್ ಗೋಲ್ಡ್ ಕೂಡ ಅವನ ಒಪ್ಪಿಗೆ ಇಲ್ಲದೆ ಅಳ್ಳಾಡ್ತಾ ಇರಲಿಲ್ಲ. ಅಸೈನರ್ಗೆ ಲೆಫ್ಟ್ ಹ್ಯಾಂಡ್ ಆಗಿದ್ದ ಈ ಮನುಷ್ಯ ಡೇವಿಡ್. ಲೆಫ್ಟ್ ಹ್ಯಾಂಡ್ ಅಲ್ಲ, ಅಸೈನಾರ್ಗೆ ಆಪ್ತ. ದಾಹೂದ್ ಆಗೇನೆ ಅಸೈನಾರ್ ಅವನನ್ನ ಪ್ರೀತಿಯಿಂದ ಕರೀತಿದ್ದು. ಸ್ವಲ್ಪ ದಿನಗಳ ಹಿಂದೆ ಉಡುಪಿಲಿ ಯಾರೋ ಬಂದು ಆಕ್ರಮಣ ಮಾಡಿದ್ರು. ಅಸೈನರ್ ಸ್ಪಾಟ್ ಅಲ್ಲಿ ಸತ್ತೋದ. ಡೇವಿಡ್ ಹಾಗೋ ಹೀಗೋ ಉಳ್ಕೊಂಡ. ಆ ವ್ಯಾನ್ ಅಲ್ಲಿ ಅವತ್ತಿನ ರೇಟಿಗೆ 30 ಕೋಟಿಯಷ್ಟು ಬೆಲೆ ಬಾಳೋ ಚಿನ್ನ ಇತ್ತು. ಆ ದಿನ ಏನ್ ನಡೆದಿತ್ತು, ಯಾರು ಅವ್ರನ್ನ ಆಕ್ರಮಣ ಮಾಡಿದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಇವ್ರಿಗೆ ಅದಾದ್ಮೇಲೆ ಡೇವಿಡ್ ಅವನ ಮೆಮರಿನೆಲ್ಲ ಕಳ್ಕೊಂಡ. ಬೆಸ್ಟ್. ಅವನ್ ತಲೆಗೆ ಒಂದು ಬುಲೆಟ್ ತಗಲ್ತು. ಅದೇ ಆಗಿರ್ಬೋದು, ಅಥವಾ ಮಾನಸಿಕವಾಗಿ ಶಾಕ್ ಆಗಿರ್ಬೋದು. ಅವ್ರೇನ್ ಫೇಕ್ ಮಾಡ್ತಿಲ್ಲ. ಯಾವ ಮನುಷ್ಯ ಕೂಡ ಅನುಭವಿಸಕ್ಕಾಗ್ದಿರೋಂಥ ಚಿತ್ರಹಿಂಸೆ ಅವನು ಅನುಭವಿಸಿದಾನೆ. ಒಂದ್ ವೇಳೆ ಅವನೇನಾದ್ರೂ ಸುಳ್ಳು ಹೇಳಿದ್ರೆ ಯಾವತ್ತಿಗೂ ಸಿಕ್ಕಾಕೊಂಡಿರೋನು. ಇವನ್ಗೆ ರಿಲೇಟಿವ್ಸು ಸ್ವಂತದವ್ರು ಅಂತ ಯಾರು ಇಲ್ವಾ? ನಿನ್ ತರನೇ ನಿನಗೆ ಚಾಚಾ ತರ ಡೇವಿಡ್ಗೆ ಅಸೈನರ್. ಅದು ಯಾವತ್ತಾದ್ರೂ ಒಂದಿನ ನಾನ್ ನಿಮ್ಮವನು ಅಂತ ಮನುಷ್ಯನ್ಗೇನಾದ್ರೂ ಗೊತ್ತಾದ್ರೆ ನೀವು ಅವನಿಗೆ ಕೊಟ್ಟಿದ್ದೆಲ್ಲ ನನ್ಗೆ ವಾಪಸ್ ಕೊಡ್ತಾನ? ಇಲ್ಲ, ಅವನದ್ರ ಬಗ್ಗೆ ಮರ್ತೋಗಿರ್ತಾನೆ. ದುಃಖ ಮತ್ತೆ ಭಯ ಹುಟ್ಟಿಸುವಂತ ಯಾವುದೇ ವಿಷಯ ಆಗಿರ್ಲಿ ಅವನದನ್ನ ಮರೆಮಾಚ್ತಾನೆ. ಅದಕ್ಕೆ ಆ ವಿಷಯ ತೆಗೆಯೋದು ತುಂಬಾ ಕಷ್ಟ. ಒಂದು ಕೊನೆ ಪ್ರಯತ್ನ ಪಡ್ತಾ ಇದೀವಿ. ಅದೇ ಈಗಿರೋ ನಿನ್ಗೆ ಅಸೈನ್ಮೆಂಟ್. ನಿನ್ಗೆ 2 ವಾರ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಏನಾದ್ರೂ ಒಂದ್ ಮಾಡಿ ಡೇವಿಡ್ ಜೊತೆ ಸ್ನೇಹ ಬೆಳೆಸಿ ಅವನ ಮೆಮರಿನ ವಾಪಸ್ ಪಡ್ಕೋ. ನೀನ್ ಮಾಡಿದ್ರೆ 25 ಲಕ್ಷ. ಒಂದ್ ವೇಳೆ ಮಾಡಿಲ್ಲ ಅಂದ್ರೆ 5 ಲಕ್ಷ. ಆದ್ರೆ ಸಾಧಿಸ್ಬೇಕು. ಅವ್ರು ಹೇಳೋದಕ್ಕೆಲ್ಲ ಒಪ್ಕೊಂಡು ಎಸ್ ಹೇಳ್ಬೇಡ ಅಂತ ಹೇಳಿರ್ಲಿಲ್ವಾ? ಮೈನೆ ಉನ್ಕೋ ಸಜನ್ ಚೂನ್ ಲಿಯಾ ಕಲ್ಲು. ನಮ್ಗಿವಾಗ ದುಡ್ಡು ಮುಖ್ಯ ತಾನೆ? ಇಲ್ಲಾಂದ್ರೆ ನೀನ್ ಕೊಡ್ಸಿರೋ ಅಂತ ಕೆಲ್ಸ ನಮ್ ವೀಸಕ್ಕೂ ತೊಂದರೆ ಆಗತ್ತೆ ತಾನೆ? ಭಯ ಏಕ್ ಟಿಕೆಟ್. ಯಾರು ಅಂತಾನೆ ಗೊತ್ತಿಲ್ದೆ ಬೀದಿಲ್ ಹೋಗೋರ್ ಜೊತೆ ಫ್ರೆಂಡ್ ಆಗ್ತೀಯಾ? ಅವ್ರು ಯಾರ್ದೋ ಪಾಸ್ ಬಗ್ಗೆ ತಿಳ್ಕೊಳಕ್ಕೆ ನಿನಗೆಂತ ಹುಚ್ಚಿದು? ನಂಗ್ ಭಯ ಆಗ್ತಿದೆ, ಆಗ್ಬಾರ್ದೇನೋ ಆಗುತ್ತೆ ಅಂತ. ಆ ವ್ಯಕ್ತಿ ನೀನು ಎಲ್ ಮೀಟ್ ಮಾಡ್ಬೇಕು ಅಂತ ಇದೆಯಾ?